ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಗಿಲ್ಲಿ ನಟ ಮಾಸ್ಟರ್ ಮೈಂಡ್ ಗೇಮ್ ಚೇಂಜರ್ ಅಂತ ಈಗಾಗಲೂ ಹಲವು ಬಾರಿ ಪ್ರೂವ್ ಮಾಡಿಕೊಂಡಿದ್ದಾರೆ. ಇದೀಗ ಗಿಲ್ಲಿ ಅವರ ಮಾಸ್ಟರ್ ಪ್ಲಾನ್ ಈ ವಾರದ ನಾಮಿನೇಷನ್ ಟಾಸ್ಕ್ನಲ್ಲೂ ಮನೆ ಸದಸ್ಯರಿಗೆ ಶಾಕ್ ನೀಡಿದೆ. ಗಿಲ್ಲಿ ತಮ್ಮ ಹೆಸರನ್ನೇ ಹೇಳದೇ ಇದ್ದರೂ ತಮ್ಮ ಹೆಸರು ಹೇಳಿದ್ದಾರೆ ಎಂದು ಊಹಿಸಿ ರಾಶಿಕಾ ಶೆಟ್ಟಿ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ 12ರಲ್ಲಿ ಈ ವಾರದ ನ್ಯಾಮಿನೇಷನ್ ಟಾಸ್ಕ್ ಸಖತ್ ಡಿಫ್ರೆಂಟ್ ಆಗಿತ್ತು. ಸ್ಪರ್ಧಿ ಕಾನ್ಫೆನ್ಷನ್ ರೂಮ್ಗೆ ಹೋದಾಗ ಯಾವೆಲ್ಲ ಸ್ಪರ್ಧಿಗಳು ತಮ್ಮನ್ನು ನ್ಯಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನು ಸರಿಯಾಗಿ ಊಹಿಸಬೇಕಿತ್ತು. ಅವರ ಊಹೆ ಸರಿ ಇದ್ದರೆ ನ್ಯಾಮಿನೇಷನ್ನಿಂದ ಪಾರಾಗುವ ಟ್ವಿಸ್ಟ್ ಅನ್ನು ಬಿಗ್ ಬಾಸ್ ನೀಡಿದ್ದರು. ಈ ವೇಳೆ ರಾಶಿಕಾ ಶೆಟ್ಟಿಯನ್ನು ಗಿಲ್ಲಿ ನ್ಯಾಮಿನೇಟ್ ಮಾಡಿಯೇ ಇರಲಿಲ್ಲ. ಆದರೂ ಗಿಲ್ಲಿಯ ಹೆಸರನ್ನು ಹೇಳಿ ರಾಶಿಕಾ ಶೆಟ್ಟಿ ನ್ಯಾಮಿನೇಷನ್ನಿಂದ ಸೇಫ್ ಆಗುವ ಅವಕಾಶವನ್ನು ಮಿಸ್ ಮಾಡಿಕೊಂಡರು. ರಾಶಿಕಾ ಶೆಟ್ಟಿಯನ್ನು ಮನೆಯಿಂದ ಹೊರಕಳಿಸಲು ಧನುಷ್, ಮಾಳು, ಸ್ಪಂದನ, ರಕ್ಷಿತಾ ಶೆಟ್ಟಿ, ರಘು ಹಾಗೂ ಧ್ರುವನ್ ನ್ಯಾಮಿನೇಟ್ ಮಾಡಿದ್ದರು. ಕಳೆದ ವಾರ ಉಸ್ತುವಾರಿ ಮತ್ತು ಕ್ಯಾಪ್ಟನ್ಸಿಯನ್ನು ಇನ್ನೂ ಚೆನ್ನಾಗಿ ನಿಭಾಯಿಸಬಹುದಿತ್ತು ಎಂದು ಧನುಷ್ ಹಾಗೂ ಮಾಳು ಕಾರಣ ಕೊಟ್ಟರು. ಇನ್ನು ಉಸ್ತುವಾರಿ ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ಅದನ್ನು ಅವರು ಸರಿಯಾಗಿ ನಿಭಾಯಿಸಲಿಲ್ಲ ಎಂದು ಸ್ಪಂದನ ರಾಶಿಕಾ ಶೆಟ್ಟಿಯನ್ನು ನ್ಯಾಮಿನೇಟ್ ಮಾಡಿದ್ದಾರೆ. ಗೇಮ್ಸ್ ಮತ್ತು ಟಾಸ್ಕ್ ಬಿಟ್ಟು ಬೇರೆ ಎಲ್ಲೂ ಕೂಡ ಅವರ ಎಫರ್ಟ್ ಕಾಣಿಸಲಿಲ್ಲ. ಅವರು ಕ್ಯಾಪ್ಟನ್ ಆಗಿ ಫೇಲ್ ಆದರು ಎಂದು ರಕ್ಷಿತಾ ಶೆಟ್ಟಿ ಹೇಳಿದ್ದಾರೆ. ನಾನು ಕ್ಯಾಪ್ಟನ್ ಆದಾಗ ರಾಶಿಕಾ ಅವರು ನೀವು ಕ್ಯಾಪ್ಟನ್ ಆಗಿರೋದಕ್ಕೆ ಫಿಟ್ ಅಲ್ಲ ಅಂದಿದ್ದರು. ಅದೇ ಕ್ಯಾಪ್ಟನ್ಸಿ ರಾಶಿಕಾಗೆ ಸಿಕ್ಕಾಗ ಕಂಪ್ಲೀಟ್ ಆಗಿ ಫೇಲ್ ಆದರು ಎಂದು ರಘು ಟಾಸ್ಕ್ಗಳಿಗೆ ಬಿಟ್ಟರೆ ರಾಶಿಕಾ ಅವರ ಪರ್ಫಾರ್ಮೆನ್ಸ್ ಎಲ್ಲೂ ನೋಡಿಲ್ಲ ಎಂದರು ಧ್ರುವಂತ್. ನಂತರ ರಾಶಿಕಾ ಮನೆ ಸದಸ್ಯರ ಪೈಕಿ 6 ಮಂದಿ ನಿಮ್ಮನ್ನು ಮನೆಯಿಂದ ಹೊರಕಳಿಸಲು ಬಯಸಿದ್ದರು ಎಂದು ಬಿಗ್ ಬಾಸ್ ಹೇಳುತ್ತಿದ್ದಂತೆ ಗಿಲ್ಲಿ, ರಘು, ಧ್ರುವಂತ್, ರಕ್ಷಿತಾ, ಸ್ಪಂದನ, ಮಾಳು ನನ್ನನ್ನು ನ್ಯಾಮಿನೇಟ್ ಮಾಡಿದ್ದಾರೆ ಎಂದು ರಾಶಿಕಾ ಶೆಟ್ಟಿ ಊಹಿಸಿದ್ದರು. 6 ಮಂದಿ ಪೈಕಿ 5 ಹೆಸರನ್ನು ಕರೆಕ್ಟಾಗಿ ಗೆಸ್ ಮಾಡಿದ ರಾಶಿಕಾ ಶೆಟ್ಟಿ ತಮ್ಮನ್ನು ನ್ಯಾಮಿನೇಟ್ ಮಾಡದೇ ಇದ್ದ ಗಿಲ್ಲಿ ಹೆಸರು ಹೇಳಿ ಡೇಂಜರ್ ಝೋನ್ಗೆ ಹೋಗಿದ್ದಾರೆ. ಯಾರೆಲ್ಲ ತಮ್ಮನ್ನು ನ್ಯಾಮಿನೇಟ್ ಮಾಡಬಹುದು ಅನ್ನೋದು ರಾಶಿಕಾ ಶೆಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಹಿಂದೆ ಹಲವು ಬಾರಿ ರಾಶಿಕಾ ಶೆಟ್ಟಿಯನ್ನು ಗಿಲ್ಲಿ ನ್ಯಾಮಿನೇಟ್ ಮಾಡಿದ್ದಾರೆ. ಹೀಗಾಗಿ ಈ ಬಾರಿಯೂ ಗಿಲ್ಲಿ ತಮ್ಮನ್ನು ನ್ಯಾಮಿನೇಟ್ ಮಾಡಿರಬಹುದು ಎಂದು ಭಾವಿಸಿ ರಾಶಿಕಾ ಶೆಟ್ಟಿ ಗಿಲ್ಲಿ ಹೆಸರನ್ನೇ ಹೇಳಿದ್ದರು. ಟ್ವಿಸ್ಟ್ ಅಂತಂದರೆ ಗಿಲ್ಲಿ ರಾಶಿಕಾ ಶೆಟ್ಟಿಯನ್ನು ನ್ಯಾಮಿನೇಟ್ ಮಾಡಿಯೇ ಇರಲಿಲ್ಲ. ರಾಶಿಕಾ ಶೆಟ್ಟಿ ತಮ್ಮ ಹೆಸರನ್ನು ತಗೊಳ್ತಾರೆ ಅಂತ ಗೊತ್ತಿದ್ದೇ ಗಿಲ್ಲಿ ಫ್ಯಾನ್ಸ್ ಮಾಡಿ ಅವರನ್ನು ನ್ಯಾಮಿನೇಟ್ ಮಾಡಿರಲಿಲ್ಲ. ಹೀಗಾಗಿ 6 ಮಂದಿ ಪೈಕಿ 5 ಹೆಸರನ್ನು ಕರೆಕ್ಟ್ ಆಗಿ ಊಹಿಸಿ ಗಿಲ್ಲಿಯ ಹೆಸರೇಳಿದ್ದಕ್ಕೆ ರಾಶಿಕಾ ಶೆಟ್ಟಿ ನ್ಯಾಮಿನೇಟ್ ಆಗಿದ್ದಾರೆ.